ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಪ್ರಾರ್ಥನೆಯನ್ನು ನಂಬುತ್ತೇವೆ. ಅನೇಕರು ಕೇಳ್ತಾರೆ, ಪ್ರಾರ್ಥನೆ ಎಂಬುದು ಏನು? ಅವರಿಗೆ ನಾನು ಹೇಳ್ತೇನೆ, ಅಸಹಾಯಕತೆ ಮತ್ತು ನಿರ್ಬಲತೆಯನ್ನು ಒಪ್ಪಿಕೊಳ್ಳುವುದೇ ನಮ್ಮ ಪ್ರಾರ್ಥನೆ. ಪ್ರಾರ್ಥನೆ ತಾಯಿ, ತಂದೆ, ಮಕ್ಕಳಿರ್ತಾರೆ. ಮಗನಿಗೆ ಏನೋ ಕೊರತೆ ಆಗ್ತದೆ. ಆ ಕೊರತೆಯನ್ನು ತಾಯಿಯ ಬಳಿ ಕೇಳ್ತಾನಲ್ಲ, ಅದೇ ಪ್ರಾರ್ಥನೆ. ಸರಳವಾಗಿ ಹೇಳೋದಾದರೆ, ನಮ್ಮ ಅಗತ್ಯಗಳಿಗಾಗಿ ನಮಗೆ ಬೇಕು ಬೇಡುಗಳನ್ನು ನಾವು ಪ್ರೀತಿಯಿಂದ ಅರಿಕೆ ಮಾಡಿ ಕೇಳ್ತೀವಲ್ಲ, ಅದುವೇ ಪ್ರಾರ್ಥನೆ ಎಂಬುದಾಗಿ ನಾನು ನಂಬುತ್ತೇನೆ. ಪ್ರಿಯರೇ, ಪ್ರಾರ್ಥನೆ ನಮ್ಮ ಉಸಿರಾಗಬೇಕು. ರೋಮಪತ್ರಿಕೆ 1ನೇ ಅಧ್ಯಾಯ 5 ನೋಡೋದಾದರೆ, ಅಲ್ಲಿ ಆತನ ಹೆಸರಿಗಾಗಿ ಎಲ್ಲ ಜನಾಂಗಗಳವರು ನಂಬಿಕೆಗೆ ವಿಧೇಯರಾಗುವಂತೆ ಆತನಿಂದ ನಾವು ಕೃಪೆಯನ್ನು ಅಪೊಸ್ತಲತ್ವವನ್ನು ಹೊಂದಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಇಲ್ಲಿ ತಾರ್ಕಿಕವಾದಂಥ ಒಂದು ವಿಚಾರಿಕೆ ಏನಪ್ಪ ಅಂತಂದರೆ, ಒಂದು ನಂಬಿಕೆ. ಇಲ್ಲಿ ನಾವು ಗಮನಿಸ್ತೇವೆ, ಎಲ್ಲ ಜನಾಂಗಗಳವರು, ಒಬ್ಬರಲ್ಲ, ಒಬ್ಬ ವ್ಯಕ್ತಿಯಲ್ಲ, ಒಂದು ಗುಂಪಲ್ಲ, ಒಂದು ಸಮುದಾಯ ಅಲ್ಲ, ಆದರೆ ಆತನ ಹೆಸರಿಗೆ ಎಲ್ಲ ಜನಾಂಗಗಳವರು, ಎಲ್ಲರೂ, ಸಮಸ್ತರು ಒಂದು ನಂಬಿಕೆಗೆ ವಿಧೇಯರಾಗುವಂತೆ ಕಾದಿದ್ದರು ಅನ್ನುವಂಥದ್ದನ್ನು ನಾವು ಇಲ್ಲಿ ಗ್ರಹಿಸ್ತೇವೆ. ಪ್ರಿಯರೇ, ದೇವರು ಆದಾಮನನ್ನು ಪ್ರೀತಿಸಿದರು. ದೇವರು ಆದಾಮನಿಗೆ ಒಳ್ಳೆಯದರ ಮತ್ತು ಕೆಟ್ಟದರ ತಿಳುವಳಿಕೆಯನ್ನು ಉಂಟು ಮಾಡುವುದರ ನಿಮಿತ್ತವಾಗಿ ಆ ಮರದ ಹಣ್ಣನ್ನು ತಿನ್ನಬೇಕೋ ಬೇಡವೋ ಎಂಬುದಾಗಿ ಎಚ್ಚರಿಸ್ತಾರೆ. ಖಡಾಖಂಡಿತವಾಗಿ ಹೇಳ್ತಾರೆ, ನೀನು ತಿನ್ನಬಾರದು ಏಕೆ ಎಂಬುದಾಗಿ ಹೇಳಿದರೆಂದು ಅವರು ವಿವರಿಸಿ ಹೇಳಲಿಲ್ಲ. ಆದರೆ ಅವರು ಹೇಳಿದರು, ಅದನ್ನು ಮಾತ್ರ ನೀನು ಸೇವಿಸಬೇಡ. ಅವುಗಳ ಉದ್ದೇಶ ಅರ್ಥವಾಗದಿದ್ದರೂ ಕೂಡ ಅದು ಅತ್ಯುತ್ತಮವಾಗಿದ್ದು ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5 ನಾವು ನೋಡುವುದಾದರೆ, ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆವಿಡು. ನೀನು ನಿನ್ನ ಪೂರ್ಣ ಹೃದಯದಿಂದ, ಸಂಪೂರ್ಣ ಹೃದಯದಿಂದ ನೀನು ಕರ್ತನಲ್ಲಿ ಭರವಸೆವಿಡು. ನಿನ್ನ ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ. ಇಲ್ಲಿ ಪೂರ್ಣ ಮನಸ್ಸಿನಿಂದ ನಾವು ಕರ್ತನಲ್ಲಿ ಭರವಸೆ ಇಡಬೇಕು. ಆದಾಮನ ವಿಫಲತೆಯನ್ನು ಗಮನಿಸಿ, ಪ್ರಾಥಮಿಕವಾಗಿ ದೇವರ ಪ್ರೀತಿ, ಅವನ ವಿವೇಕದಲ್ಲಿ ನಂಬಿಕೆ ಇಲ್ಲದೆ ಅದು ಆ ಪ್ರೀತಿ ಸೋಲ್ತದೆ. ದೇವರು ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸ್ತಾರೆ. ನಮಗೆ ಯಾವುದು ಒಳ್ಳೆಯದು, ನಮಗೆ ಯಾವುದು ಕೆಟ್ಟದು, ನಮಗಿಂತಲೂ ಎಷ್ಟೋ ಹೆಚ್ಚಾಗಿ ಅವರಿಗೆ ತಿಳಿದಿದೆ. ಅವರು ಸರ್ವಶಕ್ತನಾದಂಥ ದೇವರು ಅನ್ನುವಂಥದ್ದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯಬಾರದು. ಪ್ರಿಯರೇ, ದೇವರು ಸಂಪೂರ್ಣತೆಯಿಂದ ಒಳ್ಳೆಯದನ್ನು ಮಾಡುವವರಾಗಿದ್ದಾರೆ. ದೇವರು ನಾವು ಒಂದು ನಂಬಿಕೆಯಿಂದ, ಒಂದು ಪ್ರೀತಿಯಿಂದ, ಒಂದು ಸಹನೆಯಿಂದ, ಒಂದು ತಾಳ್ಮೆಯಿಂದ ನಾವು ಪ್ರಾರ್ಥಿಸಬೇಕಾಗಿದೆ. ಆಗ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುವವರಾಗಿದ್ದಾರೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಕೊಡುವವರಾಗಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ. ಈ ಮುಂಜಾನೆ ದೇವ, ನಿನ್ನ ಪಾದದ ಸನ್ನಿಧಾನಕ್ಕೆ ಬರಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇವಪ್ಪ. ಸಹಾಯ ಮಾಡಯ್ಯ ದೇವರೇ, ಸಹಾಯ ಮಾಡಪ್ಪ. ರಾಜಾ ಸಹಾಯ ಮಾಡಪ್ಪ. ಎಲ್ ಶಡ್ಡಾಯಿ ಸಹಾಯ ಮಾಡು ಸ್ವಾಮಿ. ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡಿ ದೇವರೇ ಅವರ ಬೇಕು ಬೇಡುಗಳನ್ನು ಅರಿಕೆ ಮಾಡುತ್ತಾ ಇದ್ದಾರಪ್ಪ, ಸಹಾಯ ಮಾಡು. ಯೇಸು ಕ್ರಿಸ್ತನ ರಕ್ತದಿಂದ ಅವರು ಬೇಡಿದ್ದು ಕೊಡು ದೇವರೇ, ಸಹಾಯ ಮಾಡಪ್ಪ.
ಸುಖ ಕೊಡಪ್ಪ, ಬಲ ಕೊಡಪ್ಪ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, 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 ಆಮೇನ್.